ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ನಮ್ಮ ತಂಡದಿಂದ 5 ಜನ, ಮತ್ತೆ ಗಡ್ಡಾ ಚಂದ್ರಶೇಖರ್ ತಂಡದಿಂದ 6 ಜನ, ಒಟ್ಟು 13 ಜನ ನಾವು ನಿರ್ದೇಶಕರಾಗಿ ಆಯ್ಕೆ ಆದ್ವಿ. ಆ ಸಂದರ್ಭದಲ್ಲಿ ಅಭೂತಪೂರ್ವವಾದಂತ ಗೆಲುವು ನಮ್ಮ ತಂಡಕ್ಕೆ ಆಯ್ತು. ಮಾನ್ಯ ಕೆಂಪೇಗೌಡರು ಇವತ್ತು ಏನು NGOs ಅಧ್ಯಕ್ಷರಾಗಿದ್ದಾರೆ, ಮಾನ್ಯ ಕೆಂಪೇಗೌಡರು ಕೂಡ ನಮ್ಮ ತಂಡದಲ್ಲಿ ಇದ್ರು. ಅವರು ನನ್ನನ್ನ ಹೇಳ್ತಾರೆ, ವಿಜಯ್ ಕುಮಾರ್, ನೀವು ಸಂಘಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿರ್ಬೇಕು. ನಮ್ಮ ಜೊತೆನಲ್ಲಿ ನನ್ನ ಊರಿನವರೇ ಆದಂತಹ MD ಮುರ್ಸಾಮ್ಗೌಡರು ಕೂಡ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಾರೆ. ಅವ್ರನ್ನ ಸೀನಿಯರ್ ಅಂತ ತರ್ತಾರೆ. ನೀವು ಯಾವ ಕಾರಣಕ್ಕೂ ಇದಕ್ಕೆ ನೀವು ಒಪ್ಕೋಬಾರ್ದು, ನೀವೇ ಕಾರ್ಯದರ್ಶಿ ಆಗ್ಬೇಕು ಅಂತ ಹೇಳಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮಧ್ಯಾಹ್ನ 2 ಗಂಟೆನಲ್ಲಿ ನನಗೆ ಹೇಳಿಕೆ ಕೊಡ್ತಾರೆ. ನಾನು ಅವರ ಬೆಂಬಲದೊಂದಿಗೆ ಆಯ್ತು ಅಣ್ಣ, ಹಿರಿಯರ ಸಮ್ಮುಖದಲ್ಲಿ ತೀರ್ಮಾನ ಆಗುತ್ತೆ, ಬಿಡೋಣ ಅಂತ ಹೇಳಿ ನಾನು ಹೇಳಿರ್ತೀನಿ. ಆದ್ರೆ ಸಂಜೆ 5 ಗಂಟೆಗೆ ಹೊತ್ತಿಗೆ ಇದೇ NGOs ನಲ್ಲಿ ಒಂದು ಸಭೆಯನ್ನ, ಶಿಕ್ಷಕರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಕರೀತಾರೆ. ಅಂತ ಸಂದರ್ಭದಲ್ಲಿ ನೀವು ಆಲ್ರೆಡಿ ನನಗೆ 2 ಗಂಟೆಯಲ್ಲಿ ಮಾತಾಡಿದವರು ಸಂಜೆ 5 ಗಂಟೆ ಹೊತ್ತಿಗೆ ನೀವು ಮುರ್ಸಾಮ್ಗೌಡ್ರು ಕಾರ್ಯದರ್ಶಿ ಕೊಡ್ಬೇಕು ಅಂತ ನೀವು ಮುರ್ಸಾಮ್ಗೌಡ್ರ ಪರವಾಗ ನೀವು ಬ್ಯಾಟಿಂಗ್ ಶುರು ಮಾಡ್ತೀರಿ. ಕೆಂಪೇಗೌಡ್ರೆ, ನಿಮ್ಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ದೇವರ ಸನ್ನಿಧಿನಲ್ಲಿ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಏನಾದ್ರೂ ಸುಳ್ಳು ಅಂತ ನಿಮ್ಗೆ ಸುಳ್ಳು ಅಂತ ಏನಾದ್ರು ಅನ್ಸಿದ್ರೆ ನೀವು ಬಂದು ಇದನ್ನ ಪ್ರಮಾಣೀಕರಿಸಬೇಕಾಗುತ್ತೆ. ನಾನು ಸತ್ಯ ಅಂತ ಹೇಳಿದ್ರೆ ನೀವು ಸತ್ಯವನ್ನು ಒಪ್ಕೋಬೇಕಾಗುತ್ತೆ. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಇದ್ದದ್ದೇನು ಅಂದ್ರೆ, ನಿಮಗೆ ನಮ್ಮ ಗೆಲುವನ್ನ ನಿಮ್ಗೆ ತಡ್ಕೊಳಕ್ ಆಗ್ಲಿಲ್ಲ, ಏನಾದ್ರೂ ಮಾಡಿ ನಮ್ಮ ಒಂದು ಶಿಕ್ಷಕರ ಸಂಘದ ಯೂನಿಟಿಯನ್ನ ಹಾಳು ಮಾಡ್ಬೇಕಾಗಿತ್ತು. ನೀವು ಇಲ್ಲವಾಲದ ಗೊಂದಲವನ್ನ ಸೃಷ್ಟಿ ಮಾಡಿದ್ರಿ. ನನ್ನ ಮಾಣಿಕ್ನಳ್ಳಿ ಅಂತ ಅಷ್ಟ ಒಂದು ದೊಡ್ಡ ಗ್ರಾಮಕ್ಕೆ ನೀವು ವಿಭಾಗವನ್ನ ಮಾಡಿದಂತ ಕೀರ್ತಿ ಕೆಂಪೇಗೌಡ್ರೆ ನಿಮ್ಗೆ ಸಲ್ತದೆ. ಒಂದು ಸಾರಿ ನನ್ನ ಜೊತೆನಲ್ಲಿ ನನಗೆ ಅಂತ ಹೇಳಿದ್ರಿ, ಒಂದ್ಸತಿ ಮುರ್ಸಾಮಿಗೌಡ್ರಿಗೆ ಅಂತ ಹೇಳಿದ್ರಿ. ಈ ರೀತಿ ಇಬ್ಬಗೆಯ ನಾಟಕ ಆಡಿದ್ದೇ ಪ್ರಥಮ. ನೀವು ಇಬ್ಬಗೆಯ ನಾಟಕದಿಂದ ಇಡೀ ತಂಡವನ್ನ ಹೊಡೆದು ನೀವು ಏನ್ ಮಾಡ್ತೀರಿ, ಗಡ್ಡಾ ಚಂದ್ರಶೇಖರ್ ಅವರ ಒಂದು ಟೀಮ್ಗೆ ಕರ್ಕೊಂಡು ಹೋಗ್ತೀರಿ. ಅಂತ ಸಂದರ್ಭದಲ್ಲೂ ಕೂಡ ನಾನು ಧೃತಿಗೆಡ್ದೇನೆ ನಾನು ಶಿಕ್ಷಕರ ಸಂಘದ ಒಂದು ಸೇವೆಯನ್ನ ಮಾಡ್ಕೊಂಡು, ಗುರುಭವನದ ಆಡಳಿತವನ್ನ ಮಾಡ್ಕೊಂಡು ನಾನು ಹೋಗ್ತಾ ಇರ್ತೀನಿ. ನೀವು ಎಲ್ಲರ ಜೊತೆಲೂ ಆರೋಪಗಳನ್ನ ಮಾಡ್ಕೊ ಬರ್ತೀರಿ. ಏನಂತ ಅಂದ್ರೆ, ಪುಟ್ಟರಾಜುರವರು ಅವ್ರ ಮಾವ ಅವರು ಗಡ್ಡಿ ಚಂದ್ರಶೇಖರ್ ಅವರ ಟೀಮಲ್ಲಿ ಇದ್ದಾರೆ, ಹಾಗಾಗಿ ವಿಜಯ್ ಕುಮಾರ್ ಅಲ್ಲಿಗೆ ಹೋಗಿ ಸೇರ್ಕೊಬಿಡ್ತಾರೆ, ಕೆಂಪೇಗೌಡರು ಟೀಮು ಹೋಯ್ತು ಅಂತ ಹೇಳಿ ನೀವೆಲ್ಲ ಕಡೆ ಅಪಪ್ರಚಾರವನ್ನ ಮಾಡ್ಕೊ ಬರ್ತಾ ಇರ್ತೀರಿ. ಅಂತ ಸಂದರ್ಭದಲ್ಲಿ ಕೆಂಪೇಗೌಡರ ತಂಡದಿಂದ ಆಯ್ಕೆಯಾಗಿದ್ದಂತ ನನ್ನನ್ನ ಇದೇ IB ಹತ್ರ ಕೆಂಪೇಗೌಡರು ಕರ್ಸ್ಕೊಂಡು, ಏನಪ್ಪಾ ಈ ರೀತಿ ಎಲ್ಲಾ ಕಡೆ ಹಿಂಗೆ ಹೇಳ್ಕೊಂಡು ಓಡಾಡ್ತಾವನೆ, ನಾನು ನಿನ್ ಮೇಲೆ ಬಹಳ ನಂಬಿಕೆ ಇಟ್ಕೊಂಡು ನಾನು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ದಯಮಾಡಿ ನೀನು ನನ್ನ ನಿವೃತ್ತಿ ಆಗುವವರೆಗೂ ಕೂಡ ನೀನ್ ನನ್ನ ಜೊತೆಲಿ ನಿಲ್ಬೇಕು ಕಣೆ ಅಂತಕ್ಕಂಥ ಮಾತನ್ನ ನನಗೆ ಹೇಳ್ತಾರೆ. ನಾನು, ಅಣ್ಣ, ನೀವು ಎಲ್ಲರ ವಿಶ್ವಾಸವನ್ನ, ಎಲ್ಲರ ಒತ್ತಡದಲ್ಲಿ, ಅಷ್ಟು ಜನಗಳ ನಡುವೆ ನೀವು ನನಗೆ ಆಯ್ಕೆ ಮಾಡಿಕೊಟ್ಟಿದ್ದೀರಿ, ನೀವು ನಿವೃತ್ತಿ ಆಗೋವರೆಗೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ಮಾತನ್ನ ಕೊಡ್ತೀನಿ. ಅದೇ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಲಿ ಇದ್ದಂತಹ ಇನ್ನೂ ಕೆಲವಾರು ಶಿಕ್ಷಕರು ನನಗೆ ಹೇಳ್ತಾರೆ, ಇವರೆಲ್ಲ ನಿವೃತ್ತಿ ಆಗೋಗ್ತಾರೆ, ನೀನು ಯಾರನ್ನ ಕಟ್ಕೊಂಡು ಟೀಮ್ ನಡೆಸ್ತೀಯಾ, ನೀನು ಚಂದ್ರಶೇಖರ್ ಅವ್ರ ಜೊತೆ ಸೇರ್ಕೊಬಿಡು ಅಂತ. ಆದ್ರೆ ನಾನು ಮಾತಿಗೆ ಬದ್ಧ. ನಾನು ದೇವಾಲಯದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನಾನು ಮಾತನ್ನ ಕೊಟ್ಟಿದ್ದೀನಿ, ಕೆಂಪೇಗೌಡರು ಇರೋವರೆಗೂ ಕೂಡ ನಾನು ಕೆಂಪೇಗೌಡರ ಒಂದು ತಂಡದ ಸದಸ್ಯನಾಗಿ ನಾನು ಉಳ್ಕೋತೇನೆ ಹೊರತು ನಾನು ಬೇರೆ ಕಡೆ ಹೋಗಲ್ಲ ಅಂತ ಹೇಳ್ತೀನಿ. ಅದಾದ 1 ವರ್ಷಕ್ಕೆ ಸೊಸೈಟಿ ಚುನಾವಣೆ ಬರುತ್ತೆ. ಸೊಸೈಟಿ ಚುನಾವಣೆಯಲ್ಲಿ ನಮ್ಮ ಕಡೆಯಿಂದ ನಾವು 11 ಜನ ಅಭ್ಯರ್ಥಿಗಳನ್ನ ಕೆಂಪೇಗೌಡ್ರೆ ಅರ್ಜಿ ಹಾಕ್ಸಿರ್ತೀವಿ. ಮಾನ್ಯ ಕೆಂಪೇಗೌಡ್ರೆ ಅಂದಿನ ಉಮೇಶ್ ಅಂತ ಕಾರ್ಯದರ್ಶಿಯವರನ್ನ ಒಳಗೊಂಡು ನೀವು ಏನು ಕುತಂತ್ರ ನಡೆಸಿ ನಮ್ಮ ನಾಮಪತ್ರಗಳನ್ನ ತಿದ್ದಿ ನೀವು ತಿರಸ್ಕೃತಗೊಳಿಸೋದಕ್ಕೆ ಕಾರಣ ಆಗ್ಲಿಲ್ವಾ? ನೀವು ಅದಕ್ಕೆ ಕಾರಣ ಆಗ್ಲಿಲ್ಲ ಅನ್ನೋದಾದ್ರೆ ಭಗವಂತನ ಸನ್ನಿಧಾನದಲ್ಲಿ ಬಂದು ನೀವು ಪ್ರಮಾಣ ಮಾಡ್ಬೇಕಾಗುತ್ತೆ. ನಾನು ದೇವಾಲಯದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಆದ್ರೆ ಅವತ್ತು ಅದನ್ನ ತಿದ್ದಿ ನಮಗೆ ಕ್ಯಾಂಡಿಡೇಟ್ ಇಲ್ದಂತ ಪರಿಸ್ಥಿತಿನ ತಂದಿಟ್ರಿ. ಅಂತ ಸಂದರ್ಭದಲ್ಲಿ ನಾನು ಧೃತಿಗೆಡ್ದೇನೆ ಪರಮೇಶ್ವರ ತಂಡವನ್ನ ವಿಶ್ವಾಸಕ್ಕೆ ತಗೊಂಡು ನಾವು ಅವ್ರ ಜೊತೆಲಿ ಚುನಾವಣೆ ಫೇಸ್ ಮಾಡ್ತೀವಿ. ಚುನಾವಣೆಯಲ್ಲಿ ನಮ್ಮ ತಂಡಕ್ಕೆ ನಾವು 9 ಸೀಟನ್ನ ನಾವು ಗೆಲ್ತೀವಿ. ನಿಮ್ಮ ತಂಡದಿಂದ 2 ಸೀಟ್ ಗೆಲ್ತೀರಿ. ನೀವು ಕೆಂಪೇಗೌಡ್ರೆ ನನ್ನ ವಿರುದ್ಧ ನೀವು ಸೋಲ್ತೀರಿ. ಆ ಸೋಲನ್ನ ನೀವು ಕೆಲಿ ಅರಗಿಸ್ಕೊಳಕ್ ಆಗ್ಲಿಲ್ಲ. ಆ ಸೋಲನ್ನ ಅರಗಿಸ್ಕೊಳಕ್ ಆಗದೆ ಇರೋದಕ್ಕೆ ನೀವೇನ್ ಮಾಡ್ತೀರಿ, ಸೊಸೈಟಿಯನ್ನ ಹಾಳು ಮಾಡ್ತಕ್ಕಂಥ ಕೆಲಸಕ್ಕೆ ನಿಂತ್ಕೋತೀರಿ. ನೀವು
DR ಆಫೀಸ್ಗೆ ಹೋಗಿ ಕಲ್ಲೊಡಿತೀರಿ, ER ಆಫೀಸ್ಗೆ ಹೋಗಿ ಗಲಾಟೆ ಮಾಡ್ತೀರಿ. ಎಲ್ಲ ಕಡೆ ಸೊಸೈಟಿಗೆ ಏನೇನು ಮಾಡ್ಬೇಕು, ನೀವೇನಾದ್ರೂ ನೀವು ಸತ್ಯವಾಗಿ ಪ್ರಾಮಾಣಿಕವಾಗಿದ್ರೆ ಸೊಸೈಟಿ ಬಾಗ್ಲಾಕೋದಿಕ್ಕೆ ನನ್ನದು ಏನೂ ಪಾತ್ರ ಇಲ್ಲ ಅಂತ ಬಂದು ದೇವ್ರ ಸನ್ನಿಧಾನದಲ್ಲಿ ನೀವು ಪ್ರೆಸ್ ಮೀಟ್ ಮಾಡಿ ಸೊಸೈಟಿನ ಹಾಳು ಮಾಡಿದ್ರಿ. ಅದೇ ರೀತಿ ಮುಂದುವರೆದು ನನ್ನ ಸೊಸೈಟಿ ಗೆಲುವನ್ನ ತಡ್ಕೊಳಕ್ಕಾಗ್ಲಿಲ್ಲ ನಿಮ್ ಕೈಲಿ. ಒಂದು ಮಾಸ ಪತ್ರಿಕೆಯ ಒಂದು ಪತ್ರಕರ್ತರಿಗೆ ನೀವು ಸುಳ್ಳು ಮಾಹಿತಿನ ನೀಡಿ ನನ್ನ ವಿರುದ್ಧ ಒಂದು ಪತ್ರಿಕೆಯನ್ನ ನೀವು ಬರೆಸ್ತೀರಿ. ಯಾಕೆ ಅಂದ್ರೆ ನನ್ನನ್ನು ಮಾನಸಿಕವಾಗಿ ಕುಗ್ಗಿಸ್ಬೇಕು ಅಂತ ಹೇಳಿ ಆ ಪತ್ರಿಕೆನ ಬರೆಸಿ ಅದ್ರ ಮುಖಾಂತರ ನೀವೇನ್ ಮಾಡ್ತೀರಿ ಅಂತಂದ್ರೆ ಶಿಕ್ಷಕರ ಭವನಕ್ಕೆ ಬೀಗ ಬೀಳ್ಲಿಕ್ಕೆ ನೀವು ಪ್ರಮುಖವಾದಂತ ಕಾರಣ. ನೀವ್ ಹೇಳಿ ಶಿಕ್ಷಕರ ಭವನವನ್ನ ಇವತ್ತು ನಾನು ಉದ್ಧಾರ ಮಾಡ್ತಾ ಇದ್ದೀನಿ, ಶಿಕ್ಷಕರ ಭವನವನ್ನ ಆಗ ಮಾಡಿದೆ ಈಗ ಮಾಡಿದೆ ಅಂತ ಹೇಳ್ತಾ ಇದ್ದೀರಲ್ಲ ಕೆಂಪೇಗೌಡ್ರ. ನೀವು ಶಿಕ್ಷಕರ ಭವನಕ್ಕೆ ಬೀಗ ಹಾಕೋದಿಕ್ಕೆ ನಮ್ದುಪ್ಪ ಏನೂ ಇಲ್ಲ. ಈ ದೇವರ ಸನ್ನಿಧಾನದಲ್ಲಿ ಬಂದು ನೀವು ಹೇಳ್ಬೇಕಾಗತ್ತೆ. ಒಂದು ಪ್ರಮಾಣವನ್ನು ಮಾಡಿ, ಶಿಕ್ಷಕರ ಭವನಕ್ಕೂ ನನಗೂ ಏನು ಸಂಬಂಧ ಇಲ್ಲ, ನಾಯಕರ ಹಾಕೋದಿಕ್ಕೆ ಸಾಕಂತ ಅಂತ ನೀವು ಪ್ರಮಾಣ ಮಾಡಿ ಹೇಳಿದ್ದೇನೆ. ಕಾರ್ಯದರ್ಶಿಯವರೇ, ನಿಮಗೆ ಮರೆಮಾಚಿ ಅವರು ಮತದಾರರ ಪಟ್ಟಿನ ಸಿದ್ಧಪಡಿಸ್ಕೊ ಬಂದ್ರು ಅಂತ ಇಲ್ಲ. BO ಚಂದ್ರಶೇಖರ್ ಅವರು ಅಂದು BO ಆಗಿದ್ರು. ಹಣ ಕಟಾವಣೆಯನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ನೀವು ಒಂದಷ್ಟು ಜನ, ನಾನು ಎಲ್ರೂ ಅಂತ ನಾನು ಹೇಳ್ತಾ ಇಲ್ಲ, ಒಂದಷ್ಟು ಜನ ನಮ್ಗೆ ಚುನಾವಣೆಗೆ ನಮ್ಮ ಸಂಘಕ್ಕೆ ನಮ್ಗೆ ಹಣವನ್ನ ಕಟಾವಣೆ ಮಾಡಬಾರ್ದು ಅಂತ ಬರ್ಕೊಟ್ಟಿದ್ರಿ. ಅದರಲ್ಲಿ P ಮಂಜುನಾಥ್ ಅಧ್ಯಕ್ಷರಾಗಿದ್ದಾರಲ್ಲ, P ಮಂಜುನಾಥ್ ರವರು ಸತ್ಯವನ್ನ ಮಾತಾಡ್ಬೇಕು. ನಾನು ಬರ್ಕೊಟ್ಟಿಲ್ಲ ಅಂತ ಹೇಳಿ ಅವರು. SD ರವಿಕುಮಾರ್, ಪುಟ್ಟರಾಜುರವರು, ದೊರಸ್ವಾಮಿ ಗೌಡ್ರು, ಸ್ವಾಮಿ ಗೌಡ್ರು, ಹೀಗೆ ಇನ್ನು ಹಲವಾರು ಶಿಕ್ಷಕರು ಕೊಟ್ಟಿದ್ದಂತ ಮನವಿಯನ್ನ ಚಂದ್ರಶೇಖರ್ ಸರ್, ವಿಜಯ್ ಕುಮಾರ್ ನೋಡಿ ಈ ರೀತಿ ಕೊಡ್ತಾ ಇದ್ದಾರೆ, ಅದೇನಾದ್ರೂ ನೀವು ಮಾತಾಡೋದಿದ್ರೆ ಮಾತಾಡ್ಕೊಳ್ಳಿ ಅಂತ ನನ್ಗೆ ಹೇಳ್ತಾನೆ. ನಾನು ನಿಮ್ಮನ್ನ ಪರಿಪರಿಯಾಗಿ ಬೇಡ್ಕೊತೀನಿ. ಮುಂದೆ ಇದು ನಮಗೆ ಅನಾನುಕೂಲ ಆಗುತ್ತೆ, ನಮ್ಮ ಟೀಮ್ಗೆ ತೊಂದರೆ ಆಗುತ್ತೆ, ದಯಮಾಡಿ ಬೇಡ ಅಂತ ಹೇಳ್ತೀನಿ. ಆದ್ರೆ ನೀವು ಕೇಳೋದಿಲ್ಲ, ನೀವು ಪತ್ರವನ್ನ ಕೊಡ್ತೀರಿ. ಆ ಸಂದರ್ಭದಲ್ಲಿ ಅವರು ನಿಜ ನಾವು ಪತ್ರವನ್ನ ಕೊಟ್ಟು, ನಾನು ಆ ಸಂದರ್ಭದಲ್ಲಿ ಸಂಘದ ಆಡಳಿತ ವಿರುದ್ಧ ನನ್ನ ವಿರುದ್ಧ ಇತ್ತು ಜಿಲ್ಲಾ ಸಂಘ, ಆಗ ನಾವು ಮತದಾರ ಪಟ್ಟಿಯಲ್ಲಿ ಏನು ಮಾಡಕ್ಕಾಗಿಲ್ಲ. ಆದ್ರೆ ನಾನು ಅವತ್ತು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಇದೇ ಮಂಡ್ಯ ನಾಗೇಶ್ ಅವರು ಜಿಲ್ಲಾಧ್ಯಕ್ಷರಾಗಿದ್ರು, ಅವ್ರನ್ನ ಹೋಗಿ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ, ಗುರಿಕಾರ್ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಆದ್ರೆ ಅದು ಯಾರನ್ನು ಕೂಡ ಸಂಪರ್ಕಕ್ಕೆ ಮಾಡೋದಕ್ಕೆ ನಮ್ಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಇವತ್ತು ನಿನ್ನೆ ಒಂದು ಪಟ್ಟಿಯನ್ನು ಬಿಡುಗಡೆಗೊಳಿಸಿದ್ರಿ ಕೆಂಪೇಗೌಡ್ರೆ. ಆ ಪಟ್ಟಿ ಇದೇ ವಿಜಯ್ ಕುಮಾರ್ ಕೋರ್ಟ್ನಲ್ಲಿ ಕೇಸ್ ಹಾಕ್ಲಿಕ್ಕೆ ಸುರೇಶ್ ವಕೀಲರ ಬಳಿ ಕೊಟ್ಟಿದ್ದಂತ ಪ್ರಮಾಣ ಪತ್ರ ಅದು ನೀವು ಕೊಟ್ಟಿದ್ದಲ್ಲ. ನೀವು ಅವತ್ತು ನಮ್ಮ ತಂಡದಲ್ಲೇ ಇರ್ಲಿಲ್ಲ. ಆ ಪಟ್ಟಿಯನ್ನ ಏನು ಶಿಕ್ಷಕರನ್ನ ಬಿಡಿಸೋದಿಕ್ಕೆ ಇದ್ರೋ ಆ ತಂಡದ ಜೊತೆನಲ್ಲಿ ನೀವಿದ್ರಿ. ನಿಮ್ಮ ಗಮನಕ್ಕೆ ಬಂದಿರ್ಲಿಲ್ವಾ? ಶಿಕ್ಷಕರಿಗೆ ಈ ತರ ಮತದಾನದಿಂದ ವಂಚನೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಿಲ್ವಾ? ನೀವು ಪ್ರತಿಭಟಿಸ್ಬೋದಿತ್ತಲ್ಲ, ಹೋರಾಟ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡ್ಲಿಲ್ಲ ನೀವು? ಯಾಕೆ ಅಂದ್ರೆ ನಮ್ಮ ಟೀಮು ಅವನತಿಯನ್ನ ಆಗ್ಬೇಕು ಅನ್ನೋದನ್ನ ನೀವು ಕಾಯ್ತಾ ಇದ್ರಿ. ಯಾಕೆಂದ್ರೆ ನೀವು ಯಾರನ್ನು ಸಹಿಸ್ಕೊಳ್ಳಲ್ಲ. ನೀವು ಇಲ್ಲದ ಕಡೆ ಎಲ್ಲಾ ಕೂಡ ಸರ್ವನಾಶವನ್ನ ಮಾಡ್ಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಥಿತಿ. ಇದು ಬಹಳಷ್ಟು ಜನ ಶಿಕ್ಷಕರಿಗೆ ಗೊತ್ತಿಲ್ಲ. ನೀವು NGOs ಅಧ್ಯಕ್ಷರಾಗೋದಕ್ಕೋಸ್ಕರ ಎಷ್ಟು ಜನರನ್ನ ರಾಜಕೀಯವಾಗಿ ನೀವು ಬಲಿ ಕೊಟ್ಟಿದ್ದೀರಿ ಅನ್ನೋದನ್ನ ಒಂದು ಸಾರಿ ನೀವು ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ಳಿ. ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಕೆಂಪೇಗೌಡ್ರೆ, ಅವಾಗ ಅರ್ಥ ಆಗುತ್ತೆ. ಈ ಹೇಳ್ತಾ ಇರೋದ್ರಲ್ಲಿ ಏನಾದ್ರೂ ಇದ್ರೆ ನೀವು ಬಂದು ಪ್ರಮಾಣೀಕರಿಸಿ, ನಾನು ಒಪ್ಕೋತೀನಿ. ಹಾಗೆ P ಮಂಜುನಾಥ್ ರವರು ಕಳೆದ ಬಾಡಿನಲ್ಲಿ ಅಧ್ಯಕ್ಷರಾಗಿದ್ರು. 100 ರೂಪಾಯಿನ ವಂತಿಕೆ ಇದ್ದಿದ್ದು ಬರ್ಕೊಡ್ತಾರೆ, ನಂದು ವಂತಿಕೆನ ಹಿಡಿಬೇಡಿ ಅಂತ. ಬರ್ಕೊಟ್ಟಿರ್ಲಿಲ್ವಾ ಮಂಜಣ್ಣವ್ರೆ ನೀವು? ಇವತ್ತು ಹೇಳ್ತೀರಿ ವಿಜಿ ಅಲ್ಲೋಟೋದ ಇಲ್ಲೋಟೋದ ಅಂತ ಹೇಳ್ತೀರಿ. ನಾವೊಂದು ಪ್ರತಿಭಾ ಪರಿಷತ್ತು ಕಾರ್ಯಕ್ರಮವನ್ನು ಮಾಡ್ತೀವಿ ಗುರುಭವನದಲ್ಲಿ. ಮಾನ್ಯ MD ಕುಮಾರ್ ಅವರು ಹೇಳ್ತಾರೆ ಸೋಮಶೇಖರ್ ಅವ್ರಿಗೆ, ನನಗುವೆ ನಾನು ಗುರುಭವನ ಬಾಗಿಲು ತೆಗಿಸ್ದೆ, ಏನಯ್ಯ ನೀವು ಮಿಂಚೋಗ್ಬಿಟ್ರಲ್ಲಯ್ಯ ಅಂತ ಹೇಳ್ತಾರೆ. MD ಕುಮಾರ್ ಅವ್ರಿಗೆ ಗೊತ್ತಿರ್ಲಿ, ಕಳೆದ 10 ವರ್ಷಕ್ಕಿಂತ ಮುಂಚೆನೆ ಆ ಗುರುಭವನದ ಕೀ ವಿಜಯ್ ಕುಮಾರ್ ಹತ್ರ ಇತ್ತು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಯ್ತು. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ದೇನೆ ನಮ್ಮನ್ನ ತೇಜೋವಧೆ ಮಾಡ್ತಾರೆ. ಸೋಮಶೇಖರ್ ಅವರಿಗೆ P ಮಂಜುನಾಥ್ ಅಧ್ಯಕ್ಷರವರು ಹೇಳ್ತಾರೆ, ಸೋಮಣ್ಣ ನೀವು ಯಾಕೆ ವಿಜಿನ ಮುಂದೆ ಬಿಟ್ಕೊ ಓಡಾಡ್ತಾ ಇದ್ದೀರಿ, ವಿಜಿನ ನೀವು ಮುಂದಕ್ಕೆ ಬಿಡಬೇಡಿ ಅಂತ ಹೇಳ್ತಾರೆ. ನೀವು ಮಂಜಣ್ಣ ನೀವೇನಾದ್ರೂ ಅದನ್ನ ಅಂದಿಲ್ಲ ಅನ್ನೋದಾದ್ರೆ ನೀವು ಬಂದು ಪ್ರಮಾಣೀಕರಿಸಬೇಕಾಗುತ್ತೆ.
ಯಾಕೆ ನಮ್ಮನ್ನ ಜೊತೆಲೇ ಇಟ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇದ್ರಿ ಮಂಜಣ್ಣ? ಯಾಕೆ ಮಾಡಿದ್ರಿ? ನಂತರ ಇವರು ಅಲ್ಲೂ ಕೂಡ ಇವ್ರಿಗೆ ಮಾನ್ಯತೆ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಕೆಂಪೇಗೌಡರು ಹೇಳಿದ್ರು ನನ್ನ ಮನೆಗೆ ಓಟ್ ಕೇಳಕ್ ಬಂದಿದ್ರು ಅಂತ. ಚುನಾವಣಾ ಅಭ್ಯರ್ಥಿ ಆಗಿದ್ದೆ, ನೀವು ತಟಸ್ಥ ನಿಲುವನ್ನ ಹೊಂದಿದ್ದೀನಿ ಅಂತ ಎಲ್ಲರ ಜೊತೆ ಹೇಳಿದ್ರಿ. ಮಲ್ಲಿಕಾರ್ಜುನ್ ಗೌಡ್ರು ನಮ್ಮನ್ನು ಕರೆದ್ರು, ಪುಟ್ಟರಾಜು ಅವರು ಬರಲೇಬೇಕು ವಿಜಿ ಅಂತ ಹಠ ಮಾಡಿದ್ರು. ಹಾಗಾಗಿ ನಾನು ಈ ಮನೆಗೆ ಓಟ್ ಕೇಳಲಿಕ್ಕೆ ಬಂದಿದ್ದು ಕೆಂಪೇಗೌಡ್ರೆ. ನಾನು ಯಾವತ್ತೂ ಸ್ವಾಭಿಮಾನವನ್ನ ಮಾರ್ಕೊಂಡಿಲ್ಲ. ಈ ವಿಜಯ್ ಕುಮಾರ ಸ್ವಾಭಿಮಾನವನ್ನ ಮಾರ್ಕೊಂಡಿದ್ದು, ಪ್ರಾಮಾಣಿಕತೆಯನ್ನ ಕಳ್ಕೊಂಡಿದ್ರೆ ಇವತ್ತು ಯಾವ್ಯಾವ್ದೋ ಸಂಘಗಳಲ್ಲಿ ಅಧ್ಯಕ್ಷನಾಗ್ತಿದ್ದೆ. ಆದ್ರೆ ನಾನು ಸ್ವಾಭಿಮಾನ ಪ್ರಾಮಾಣಿಕತೆಯನ್ನ ಕಳ್ಕೊಂಡಿಲ್ದಿರೋದಕ್ಕೆ ನನ್ಗೆ ಯಾವ ಅಧಿಕಾರದ ಆಸೆನೂ ಕೂಡ ನನಗೆ ಇಲ್ಲ. ನಾನು ಸತ್ಯ ನಿಷ್ಠ ಪ್ರಾಮಾಣಿಕತೆಯಿಂದ ಧೈರ್ಯವಾಗಿ ನಾನು ಭಗವಂತನ ಸನ್ನಿಧಾನದಲ್ಲಿ ನಾನು ಇವತ್ತು ನಿಮ್ಗೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ನೀವು ಅಲ್ಲಿ ಅವ್ರ ಟೀಮ್ ಸರಿಯಾಗ್ಲಿಲ್ಲ ಅಂತ ಹೇಳಿ ಯೋಗ ನರಸಿಂಹೇಗೌಡರು ಅಂತ ನನ್ನ ಸ್ನೇಹಿತರನ್ನ ಕರ್ಕೊಂಡು ಚಕ್ನಳ್ಳಿಗೆ ಬರ್ತೀರಾ. ಚಕ್ನಳ್ಳಿಗೆ ಬಂದು ನನ್ನ ಮೀಟ್ ಮಾಡಿ ನಾನು ಇನ್ಮೇಲೆ ನಿಮ್ ಟೀಮಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ. ನಾನು 5 ನಿಮಿಷ ನಿಮ್ ಜೊತೆ ಏನೂ ಮಾತಾಡೋದಿಲ್ಲ. ಯಾಕೆ ಅಂದ್ರೆ ನೀವು ಯಾವಾಗ ಯಾವ ಪ್ಲೇಟ್ ನ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ತಕ್ಕಂಥ ವ್ಯಕ್ತಿತ್ವ ಅನ್ನೋದು ನಾನು ಕಳೆದ ಹಲವಾರು ದಿನಗಳಲ್ಲಿ ನೋಡಿದ್ದೆ. ಆದ್ರೂ ಕೂಡ ಮತ್ತೊಮ್ಮೆ ನಿಮ್ಮನ್ನ ನಾನು ನಂಬಿದೆ. ನಮಗೂ ಚುನಾವಣಾ ಸಾಕಾಗಿತ್ತು, ಬಂದು ನೀವೇ ಮಾಡ್ಲಿ, ಆಯ್ತು ಬಿಡಿ ಎಲ್ಲರೂ ಒಟ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ದೆ. ಆದ್ರೆ ಗೆದ್ದಲು ಕಟ್ಟಿದಂತ ಉತ್ತಕ್ಕೆ ಹಾವು ಬಂದು ಸೇರ್ಕೊಂಡು ನನ್ನ ಮತ್ತು ನನ್ನ ಸ್ನೇಹಿತರನ್ನ ನೀವು ಆ ತಂಡದಿಂದ ಹೊರ ಹಾಕ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ ಅಂತ ನೀವು ಬಂದು ದೇವರ ಸನ್ನಿಧಾನದಲ್ಲಿ ಪ್ರಮಾಣ ಮಾಡ್ಬೇಕಾಗತ್ತೆ. ಕೆಂಪೇಗೌಡ್ರೆ, ಯಾವುದೋ ಸಂಘಗಳನ್ನ ಕಟ್ಕೊಂಡು ಇವರು ವೇದಿಕೆಗೆ ಹೋಗ್ತಿದ್ರು ಅಂತ ಹೇಳಿದ್ರಿ. ನಿಮ್ಗೆ ನೀವೊಬ್ರು NGOs ಅಧ್ಯಕ್ಷರಾಗಿದ್ದೀರಿ, ನಿಮ್ಗೆ ಮಾಹಿತಿ ಇರಲಿ. ಗುರುಭವನ ಆಚರಣಾ ಸಮಿತಿನಲ್ಲಿ, ಆಹ್ವಾನ ಪತ್ರಿಕೆನಲ್ಲಿ, ಒಂದು ಸ್ವಾಗತ ಸಮಿತಿನಲ್ಲಿ ಆಹ್ವಾನಿಸಿರೋದಕ್ಕೆ ನಾವು ಸಹಿಯನ್ನ ಮಾಡಿದ್ದೀವಿ. ಯಾರನ್ನ ವೇದಿಕೆಗೆ ಕರಿಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಾ ಇದ್ದಂಥವ್ರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಅವರು ನಮ್ಮನ್ನ ವೇದಿಕೆ ಕರೆದ್ರು, ನನ್ನ ಮತ್ತು ನಮ್ಮ ಸ್ನೇಹಿತರ ವಿವಿಧ ಸಂಘ ಸಂಸ್ಥೆಗಳನ್ನ. ಅದನ್ನ ನಿಮ್ಗೆ ನೋಡಿ ಸಹಿಸಕ್ಕಾಗ್ಲಿಲ್ಲ. ನಾವು ಯಾಕೆ ನಿಮ್ಗೆ 5 ವರ್ಷದಲ್ಲಿ ನಿಮ್ಗೆ ಅಧಿಕಾರ ಕೊಡ್ಸಿರ್ಲಿಲ್ವಾ? ನಿಮ್ ಪರವಾಗಿ ಕೆಲಸ ಮಾಡಿರ್ಲಿಲ್ವಾ? ನೀವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದ್ರು, ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಅಂತ ಹೇಳಿ MD ಕುಮಾರ್ ಅವರು ಚುನಾವಣೆಗೆ ನಿಂತಿಲ್ದೇ ಇರ್ತಕ್ಕಂಥ ಯಾವ್ಯಾವುದೋ ಸಂಘಗಳನ್ನ ನೀವು ಕರೆದಿದ್ರಿ ಸರ್ ಅಂತ ಹೇಳಿ ಚಂದ್ರಶೇಖರ್ ಮೇಲೆ ಗಲಾಟೆ ದೊಂಬಿಯನ್ನ ಎಬ್ಬಿಸಿದವರು ಯಾರು? ನಾನು ಗಲಾಟೆ ಮಾಡ್ಲಿಲ್ಲ ಅಂತ ಕುಮಾರ್ ಅವರೇ ಬಂದು ಇಲ್ಲಿ ಪ್ರಮಾಣೀಕರಿಸಿ ಕುಮಾರ್ ಅವರೇ. ನಿಮ್ಮ ಗೋಸುಂಬೆತನ ಜನಗಳಿಗೆ ಗೊತ್ತಾಗ್ಲಿ. ಹಾಗೆ ಅಂದು ಒಂದು ಚಾಲೆಂಜ್ ಅನ್ನು ಮಾಡ್ತೀರಿ ನನ್ನ ಜೊತೆನಲ್ಲಿ. ಇವರು ಚುನಾವಣೆಗೆ ನಿಂತು ಸ್ಪರ್ಧೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇಲ್ಲಿ ಬಂದು ಬೇರೆ ಬೇರೆ ಸಂಘಗಳಲ್ಲಿ ಇವರು ವೇದಿಕೆಗೆ ಬರ್ತಾರೆ ಅಂತ ನಾನು ನಿಮ್ಮ ಸವಾಲನ್ನ ನಾನು ಬಹಿರಂಗವಾಗಿ ಸ್ವೀಕಾರ ಮಾಡಿದೆ. ಮಿಸ್ಟರ್ ಕುಮಾರ್, ನಾನು ನಿಮ್ಮ ಸವಾಲನ್ನ ಸ್ವೀಕಾರ ಮಾಡಿದೆ. ನಾನು ಚುನಾವಣೆಗೆ ನಿಲ್ತೀನಿ, ಮುಂದೆ ಏನು ನೋಡೋಣ ಅಂತ. ಆದ್ರೆ ನೀವು ಇವತ್ತು ಯಾವ ಕೆಲಸ ಮಾಡಿದ್ರಿ? ಸಂಘದ ಬೈಲ ಅಧಿಕಾರ ಕೊಡದೇ ಇರೋದು, ಇದನ್ನೇನೇನೋ ನೆಪಾಯಗಳನ್ನ ಇಟ್ಕೊಂಡು ನಮ್ಮ ಇವತ್ತು 22 ಜನ ಶಿಕ್ಷಕರನ್ನ ಪ್ರಾಥಮಿಕ ವಿಭಾಗದಿಂದ ನೀವು ಕೈ ಬಿಟ್ರಿ. ಯಾವ ಬೈಲ ಕುಮಾರ್ ಅವರೇ? ನೋಡಿ ಕುಮಾರ್ ಅವರೇ, ಕಳೆದ 17-18ನೇ ತಾರೀಕು ಇರಬೇಕು, ನೀವು ನಮ್ಮ ಶಾಲೆಗೆ ಬರ್ತೀರಿ. ನಮ್ಮ ಶಾಲೆಗೆ ನೀವು ಬಂದು ಇದೊಂದು ಪ್ರತಿನಿಧಿ ಶುಲ್ಕ ಅಂತ ನೀವು ನಮ್ಮ ಶಾಲೆಗೆ ಬರ್ತೀರಿ. ಬಂದು ನನ್ನ ಹತ್ರ 500 ರೂಪಾಯಿ ದೇಣಿಗೆಯನ್ನ ತಗೋತೀರಿ, ರಸೀದಿಯನ್ನ ಕೊಟ್ಟಿದ್ದೀರಿ. ನಾನು ನೋಡಪ್ಪ ಕುಮಾರ್, ನಾವು ವ್ಯಕ್ತಿಗೆ ವಿರೋಧನೇ ಹೊರತು ಸಂಘಕ್ಕೆ ನಾವು ಯಾವತ್ತೂ ವಿರೋಧ ಇಲ್ಲ ಅಂತ ಹೇಳಿ ನಿಮ್ಗೆ ಕೂರಿಸಿ ಬಾಳೆಹಣ್ಣು ಕೊಟ್ಟು ಸರಿ ನಾನು ತಮ್ಮ ಹಣವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಕಳ್ಸಿರ್ತೀನಿ. ಯಾಕೆ ಕುಮಾರ್, ನಾವು ಜೂನ್ ಜುಲೈ ತಿಂಗಳಲ್ಲಿ ನಾವು ಸುರೇಂದ್ರ ಕುಮಾರ್ನವರ ಅಧ್ಯಕ್ಷರಾದ್ರು ಅಂತ ಹೇಳಿ ನಾವು ಒಂದು ಹಾರ ಹಾಕಿದ್ದು ಅಷ್ಟೇ. ನಾವೇನು ಸಂಘದ ನಿರ್ದೇಶಕರಾಗಿರ್ಲಿಲ್ಲ. ಸಂಘದ ನಿರ್ದೇಶಕರಾಗಿದ್ದವ್ರನ್ನ ಬೇಕಾದ್ರೆ ನೀನು ಬೇಕಾದ್ರೆ ಏನಾದ್ರು ಕ್ರಮ ತಗೋಬೋದಾಗಿತ್ತು. ನಾವು ಹೋಗಿ ಒಂದು ಹಾರ ಹಾಕಿದೀವಿ ಅವ್ರಿಗೆ, ಇದಕ್ಕೆ ನಮ್ಮನ್ನ ನೀವು ಪಟ್ಟಿಯಿಂದ ಕೈ ಬಿಡಿಸಿದೀನಿ ಅಂತಂದ್ರೆ ಯಾವ ಅರ್ಥ? ಆಗಿದ್ರೆ ಈ ಪ್ರತಿನಿಧಿ ಶುಲ್ಕವನ್ನ ಯಾಕೆ ಕೊಟ್ರಿ? ನೀವು ವಾಟ್ಸಪ್ ಅಲ್ಲಿ ಹಾಕಿದ್ರಿ ಯಾರೋ ಏನು ನಾವು ಊಟ ವ್ಯವಸ್ಥೆ ತಿಂಡಿಗೆ. ಇಲ್ಲೆಲ್ಲಾದ್ರೂ ಬರ್ದಿದ್ಯಾ ಮಿಸ್ಟರ್ ಕುಮಾರ್ ಊಟ ವ್ಯವಸ್ಥೆಗೆ ಅಂತ ಏನಾದ್ರೂ? ಇಲ್ಲಿ ಬರ್ದಿರೋದೇನು ಅಂತಂದ್ರೆ ರಾಜ್ಯ ಮಟ್ಟದ ಶೈಕ್ಷಣಿಕ ಮಹಾಸಮ್ಮೇಳನ, ಸುವರ್ಣ ಸಂಭ್ರಮ ಹಾಗೂ ಅಭಿನಂದನಾ ಸಮಾರಂಭ, ಪ್ರತಿನಿಧಿ ಶುಲ್ಕ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು. ನಿಮ್ಮ ಮನಸ್ಸಿನಲ್ಲಿ ಇಂಥ ಒಂದು ದುರಾಲೋಚನೆ ಇದ್ದ ಮೇಲೆ ನೀವು ಯಾಕೆ ನನ್ನ ಬಳಿ ಬಂದು ಹಣವನ್ನ ತೆಗೆದುಕೊಂಡು ಹೋದ್ರಿ?
ನಿಮ್ಮನ್ನ ಹೇಗೆ ನಾನು ನಂಬೋದು? ಆತ್ಮೀಯವಾಗಿ ಸಂಘ ಸಂಸ್ಥೆಗಳು ಬಿಡಿ ಕುಮಾರ್, ಬೇರೆ ತರ ಇರ್ತವೆ. ನೀವು ನಮ್ಮನ್ನ ಮನೆ ಕರಿತೀರಿ, ನಾವು ನಿಮ್ಮನ್ನ ಮನೆ ಕರಿತೀವಿ. ನಾವು ನಂಬಿ ಏನಾದ್ರೂ ನಿಮ್ಮ ಮನೆಯಲ್ಲಿ ಕೂತು ಊಟ ಮಾಡಿದ್ರೆ ಈ ಕೆಲಸವನ್ನ ನನಗೆ ಮಾಡಿದ್ರಲ್ಲ, ನೀವು ವಿಷ ಹಾಕೋದಿಲ್ಲ ಅಂತ ನಾನು ಹೆಂಗೆ ನಂಬ್ಕೊಳ್ಳಿ ಕುಮಾರ್? ಹೆಂಗ್ ನಂಬ್ಕೊಳ್ಳಿ? ನೀವು ಚುನಾವಣೆಗೆ ಹೋಗಿದ್ರೆ ನಾನು ಗುರುಭವನ ಬಾಗಿಲು ತೆಗಿಸ್ತೇ ಅಂತೀರಿ ಕುಮಾರ್. ನೀವು ಗುರುಭವನವನ್ನ ಬಾಗಿಲಾಕ್ಸೋದಿಕ್ಕೆ ನೀವು ಯಾರ ಜೊತೆನಲ್ಲಿ ಇದ್ರಿ? ನಾನು ಅವ್ರ ಜೊತೆನಲ್ಲಿ ಇರ್ಲಿಲ್ಲ, ನಾನು ಅವ್ರ ಟೀಮಲ್ಲಿ ನಾನು ಇರ್ಲಿಲ್ಲ ಅಂತ ಒಂದು ಭಗವಂತನ ಸನ್ನಿಧಾನದಲ್ಲಿ ನೀವು ಪ್ರಮಾಣ ಮಾಡ್ಬೇಕು. ನೀವು ನಮ್ಮ ಟೀಮ್ಗೆ ಗುರುಭವನವನ್ನ ಬಾಗ್ಲೆಲ್ಲ ಹಾಕ್ಸಿ ಆನಂತರ ಬಂದವರು ನಮ್ಮ ಟೀಮ್ಗೆ. ಬಾಗ್ಲು ಹಾಕಿಸ್ತವ್ರು ನೀವೇ, ಬಾಗಿಲು ತೆಗಿಸ್ತವ್ರು ನೀವೇ. ನಿಮ್ಮನ್ನ ಬಾಗಿಲು ತಗ್ಸೋದಿಕ್ಕೆ ನಮ್ದು ಕೂಡ ಸಹಕಾರ ಇದೆ ಕುಮಾರ್. ಅರ್ಥ ಮಾಡ್ಕೋಬೇಕು ನೀವು, ಅರ್ಥ ಮಾಡ್ಕೊಳ್ಳಿ. ಆನಂತರ ದಿನಗಳಲ್ಲಿ ನಾನು ನಿಮ್ಮ ಸಭೆನಲ್ಲಿದ್ದೆ. ನನ್ನ ವೈಯಕ್ತಿಕ ಕಾರಣದಿಂದ ನಾನು ದೂರವಾಣಿ ಕರೆ ಬಂದಾಗ ನಾನು ಊರಿಗೆ ಹೋದೆ. ನಾನು ಅವತ್ತು ನೀವು ಪತ್ರ ಬರೆದಂತ ಸಂದರ್ಭದಲ್ಲಿ ನಾನು ಇರ್ಲಿಲ್ಲ. ಪತ್ರವನ್ನ ಬರೆದ್ರು ಅಂತ ಹೇಳಿದ್ರು. ಆಮೇಲೆ ನಾನು ಸುರೇಂದ್ರ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ವಹಿಸ್ಕೊಟ್ಬಿಟ್ಟು ಹೋದ್ರಿ. ಸುರೇಂದ್ರ ಕುಮಾರ್ ಬೇಜಾರು ಮಾಡ್ಕೊಬಿಟ್ಟವ್ರೆ, ವಿಜಿ ನೀನು ಇಲ್ಲೇ ಇದ್ದು ಅವ್ರನ್ನ ನೋಡ್ಕೋ, ನಾವು ಮಂಡ್ಯಕ್ಕೆ ಹೋಗಿದ್ ಬರ್ತೀವಿ ಅಂತ ಹೇಳಿ ನಿಮಗೆ ಆ ಜವಾಬ್ದಾರಿನ ಕೊಟ್ರಿ. ಸುರೇಂದ್ರ ಕುಮಾರ್ ಅವ್ರನ್ನ ನಾನು ಸಮಾಧಾನ ಮಾಡೋ ಸಂದರ್ಭದಲ್ಲಿ ಮುಂದೆ ಏನಾದ್ರೂ ಆಗುವಾಗಾದ್ರೆ ನೀವು ಜವಾಬ್ದಾರಿಗೆ ಇರ್ಬೇಕು ಕಣೆ ಅಂತ ನನ್ನ ಮಾತು ತಗೊಂಡ. ನಾನು ಮಾತಿಗೆ ಬಾಳ್ದವನು. ಒಂದು ಮಾತು, ಒಂದು ಕಮಿಟ್ಮೆಂಟ್ ಅಂತ ಆದ್ಮೇಲೆ ನಾನು ಆ ಮಾತಿಗೆ ನಾನು ಬದಲಾಗೋನಲ್ಲ. ಅದೇ ಪ್ರಕಾರವಾಗಿ ನಾನು ಪುಟ್ಟರಾಜ್ ಅವ್ರ ಹತ್ರ, ದೊರಸ್ವಾಮಿ ಗೌಡ್ರ ಹತ್ರ, ಮಂಜುನಾಥರವ್ರ ಹತ್ರ, ಎಲ್ಲರ ಬಳಿ, ಹಲವಾರು ಸ್ನೇಹಿತರ ಬಳಿ, ಮಂಡ್ಯ ಜಿಲ್ಲಾ ರಾಜ್ಯಾಧ್ಯಕ್ಷರಿಂದ ನಾಗೇಶ್ ಅಣ್ಣವ್ರ ಬಳಿ, ಜಿಲ್ಲಾ ಅಧ್ಯಕ್ಷರಿಂದ ಜೈವ ಮಂಜುನಾಥರವ್ರ ಬಳಿ, ಎಲ್ಲರ ಬಳಿನಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ನಮ್ಮ ತಾಲೂಕಿನಲ್ಲಿ ಈ ರೀತಿಯಾದಂತಹ ಗೊಂದಲ ಇದೆ, ದಯಮಾಡಿ ಈ ಗೊಂದಲವನ್ನ ಬಗೆಹರಿಸ್ಕೊಡಿ ಅಂತ. ಅದಕ್ಕೆ ಏನಕ್ಕೂ ಕೂಡ ನೀವು ಕ್ರಮ ತಗೊಳ್ಳೋದಿಲ್ಲ. ನೀವೊಂದು ಮಾತನ್ನ ಬಹಳ ತುಚ್ಛವಾಗಿ, ತೀಕ್ಷ್ಣವಾಗಿ ಅಂತೀರಿ ಮಿಸ್ಟರ್ ಕುಮಾರ್. ಏನಂತ ಹೇಳ್ತೀರಿ ಗೊತ್ತಾ? ಒಂದು ದಿನಕ್ಕೂ ಕೂಡ ನಾವು ಸುರೇಂದ್ರ ಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತೀರಾ. ಅದಕ್ಕೋಸ್ಕರ ಅವರು ಮಂಜುನಾಥ್ ನಿವೃತ್ತಿ ಆಗುವವರೆಗೆ ಕಾದ್ರು. ಮಂಜುನಾಥ್ ನಿವೃತ್ತಿ ಆದ ನಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿನಲ್ಲಿ ಇವತ್ತು ಅಂಬೇಡ್ಕರ್ ಅವರ ಜಯಂತಿ. ಯಾವುದೇ ಒಬ್ಬ ಮತದಾರ, ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದಿರೋದು ಯಾವುದೇ ಒಬ್ಬ ಮತದಾರ ಮತದಾನದಿಂದ ವಂಚಿತನಾಗಬಾರ್ದು ಅಂತ. ನಾವು ಶಾಲೆನಲ್ಲೂ ಕೂಡ ಮಕ್ಕಳಿಗೆ ಅದನ್ನೇ ಬೋಧಿಸೋದು. ಅಂತಹ ಒಂದು ಸಂದರ್ಭವನ್ನ ನೀವು ನಿಮ್ಮ ರಾಜಕೀಯಕ್ಕೋಸ್ಕರ ನೀವು ಹೇಳ್ತೀರಿ ಆ ಫೋಟೋ ವಿಡಿಯೋದಲ್ಲೆಲ್ಲ ಇದ್ದವರನ್ನೆಲ್ಲ ಬಿಟ್ಟಿದೀವಿ ನಾವು ಅಂತ. ಇನ್ನು ಸುಮಾರು ಜನ ಇದ್ದಾರೆ ಫೋಟೋ ವಿಡಿಯೋದಲ್ಲಿ. ನೀವು ಚುನಾವಣಾ ಅಭ್ಯರ್ಥಿನ ಆ ಫೋಟೋದಲ್ಲಿ ಇದ್ದವ್ರನ್ನ ಕಣದಲ್ಲಿ ಇಟ್ಕೊಂಡಿದ್ದೀರಾ. ನಿಮ್ಗೆ ವಿರೋಧವಾಗಿರ್ತಾರೆ, ಯಾರು ಇದಾಗಿರ್ತಾರೆ, ಅವ್ರನ್ನ ಚುನಾವಣಾ ಪಟ್ಟಿನ ಕಣ ಬಿಟ್ಟಿದ್ದೀರಿ. ನೀವು ನಿಮ್ಮ ಬಹಿರಂಗ ಸವಾಲನ್ನು ನಾನು ಅಕ್ಸೆಪ್ಟ್ ಮಾಡಿದ್ನಲ್ಲ ಕುಮಾರ್, ನಾನು ಏನು ಅಂತ ಚುನಾವಣೆಯಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ಬೇಕು ಅಂತ ಇದ್ನಲ್ಲ, ನೀವು ಯಾಕೆ ಅದಕ್ಕೆ ಅವಕಾಶ ಕೊಡ್ಲಿಲ್ಲ? ನೀವು ನನ್ನನ್ನು ವಿರೋಧಿಯಾಗಿ ನೀವು ಕಣದಲ್ಲಿ ಇಟ್ಕೋಬೇಕಾಗಿತ್ತು. ಇಟ್ಕೊಂಡಿದ್ರೆ ಆ ಚುನಾವಣೆಯ ಆ ರೀತಿ ನೀತಿಯೇ ಬದಲಾಗಿತ್ತು. ಆದ್ರೆ ಇವತ್ತು ಕೂಡ ನನ್ನ ತಂಡದ ಅಭ್ಯರ್ಥಿಗಳ ಇವತ್ತು ಕೂಡ ಗೆಲ್ಲೋದು ನೀವು ತೆಗೆದಿರೋದು 22 ಓಟ್ ಅಷ್ಟೇ. ನಾನು GPT ಟೀಚರ್ಸ್ ಬಗ್ಗೆ ಮಾತಾಡಲ್ಲ. 22 ಓಟು ತೆಗ್ದಿರ್ತಕ್ಕಂಥ ಟೀಚರ್ಸು ಅವರೆಲ್ಲರೂ ಕೂಡ 10 ಓಟನ್ನು ಹಾಕ್ಸ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥವ್ರು. ಇದು ನಿಮ್ ಗಮನದಲ್ಲಿರ್ಲಿ. ನಾವು ಎಲ್ಲ ವರ್ಗ ಸಮುದಾಯದವ್ರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ರಿಗೂ ಸಮಾನ ಅವಕಾಶವನ್ನ ಅಂಬೇಡ್ಕರ್ ಅವರ ಆಶಯದೊಂದಿಗೆ ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಆ ತತ್ವದ ಅಡಿನಲ್ಲಿ ನಾವು ಚುನಾವಣೆನ ಗೆಲ್ತೀವಿ. ಆದ್ರೆ ಇನ್ನೊಂದು ಅಪಪ್ರಚಾರ ಮಾಡ್ತಾ ಇದ್ದೀರಿ ನೀವು. ನಾವು ಮಾತುಕತೆ ಮಾಡ್ಕೊಬಿಡೋಣ, ಮಾತುಕತೆಗೆ ಬನ್ನಿ. ಹೌದು, ನಾವು ಈಗಲೂ ಕೂಡ ಮಾತುಕತೆಗೆ ಸಿದ್ಧವಾಗಿದ್ದೀವಿ. SN ಕೆಂಪೇಗೌಡ್ರೆ, ಕುಮಾರ್ ಅವರೇ, ನಾವು ಮುಕ್ತವಾಗಿದ್ದೀವಿ. ನಾವು ದೇವರ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೀವಿ. ಆದ್ರೆ ನಮ್ಮಲ್ಲಿ ಮುಖ್ಯವಾದಂತಹ ನೀವು ಅಭ್ಯರ್ಥಿಗಳನ್ನ ಕಣದಿಂದ ದೂರ ಸರಿಸಿದಿರಿ. ಆ ಪ್ರಕಾರವಾಗಿ ಕುಮಾರ್ ಅಂಡ್ SN ಕೆಂಪೇಗೌಡರು ಇಬ್ರು ಕೂಡ ನೀವು ಕಣದಿಂದ ಹೊರಗಡೆ ಹೋಗಿ ಸಾಮಾನ್ಯ ಶಿಕ್ಷಕರು ಕಣದಲ್ಲಿ ಉಳ್ಕೊಳ್ಳಿ. ನಮ್ಮಲ್ಲೂ ಸಾಮಾನ್ಯ ಶಿಕ್ಷಕರು ಕಣದಲ್ಲಿ ಉಳ್ಕೊಳ್ಳಿ. ಯಾರು ಹಿರಿಯರ ಸಮ್ಮುಖದಲ್ಲಿ ಇದರ ಜವಾಬ್ದಾರಿಯನ್ನ ನಾನೇ ತೆಗೆದುಕೊಳ್ತೀನಿ. ಹಿರಿಯರ ಸಂವಿಧಾನದಲ್ಲಿ ಚುನಾವಣೆ ಬೇಡ, ಅಶಾಂತಿ ಗೊಂದಲಕ್ಕೆ ಕಾರಣ ಮಾಡ್ಕೊಳ್ಳೋದು ಬೇಡ. ಬೇರೆ ಹೊಸ ಶಿಕ್ಷಕರುಗಳಿಗೆ ಸಾರಥ್ಯವನ್ನ ಕೊಡೋಣ, ಅವರು ನಡೆಸ್ಕೊಂಡು ಹೋಗ್ತಾರೆ. ನಾವೇ ಏನು ಆಗ್ಬೇಕು, ನಮ್ಮಿಂದನೇ ಆಗ್ಬೇಕು ಅಂತಕ್ಕಂಥ ನಮ್ಗೆ ಯಾವ ಆಲೋಚನೆಯೂ ಕೂಡ ಇಲ್ಲ. ಇದಕ್ಕೆ ನೀವು ಭದ್ರಾಗಿದ್ರೆ ನೀವು ಬಂದು ಧೈರ್ಯವಾಗಿ ಯಾರ ಮುಖಾಂತರನಾರು ಹೇಳಿ, ನಾವು ಮುಕ್ತ ಮಾತುಕತೆಗೆ ಸಿದ್ಧರಾಗಿದ್ದೀವಿ. ಆದ್ರೆ ನೀವಿಬ್ರು ಕೂಡ ಕಣದಲ್ಲಿ ಇರಬಾರ್ದು ಅಷ್ಟೇ. ಅದಕ್ಕೆ ನೀವು ಭದ್ರಾಗಿರೋದಾದ್ರೆ ನಮ್ಮ ಯಾವ ಅಬ್ಜೆಕ್ಷನ್ಗಳು ಇಲ್ಲ. ಆದ್ರೆ ನಾವು ಇಷ್ಟು ಹೇಳಿರ್ತಕ್ಕಂತಹ ಮಾತುಗಳು ವಾಸ್ತವ, ಸತ್ಯ, ಪ್ರಾಮಾಣಿಕತೆಗೆ ನಾವು ನಮ್ಮ
ರಾಜಕೀಯ ಹಿನ್ನಡೆಯನ್ನ ನೀವು ಪ್ರತಿ ಹಂತದಿಂದನೂ ಮಾಡ್ಕೊ ಬಂದಿದ್ದೀರಿ. 1 ವರ್ಷ ಅಲ್ಲ, ನಾನು ಸೆಕ್ರೆಟರಿ ಆದತ್ತವಿಂದನೂ ಕೂಡ ನೀವು ನನ್ನ ವಿರೋಧವಾಗಿ ನನ್ನನ್ನು ನೋಡ್ಕೊ ಬಂದಿದ್ದೀರಿ. ಆದ್ರೂ ನಾನು ಧೃತಿಗೆಟ್ಟಿಲ್ಲ. ಆಮೇಲೆ ಈ ರಾಜಕೀಯ ಅಂತಕ್ಕಂಥದ್ದು ನೇರ ನುಡಿಯೋರ್ಗೆ, ನಿಷ್ಠುರಿಗೆ, ಪ್ರಾಮಾಣಿಕವಾಗಿರೋರ್ಗೆ ಕಷ್ಟ ಸಾಧ್ಯ. ಇಲ್ಲಿ ಅಪ್ರಾಮಾಣಿಕರಿಗೆ, ಗುಳ್ಳೆ ನರಿ ಆಟ ಆಡ್ತಕ್ಕಂಥವ್ರಿಗೆ, ಅವರಿಗೆ ಮಾತ್ರ ಇಲ್ಲಿ ರಾಜಕೀಯದಲ್ಲಿ ಅವಕಾಶಗಳುಂಟು. ನಾವು ಆದ್ರೂ ಕೂಡ ನಾವೇನು ಧೃತಿಗೆಟ್ಟಿಲ್ಲ. ನಮ್ಮ ಸ್ನೇಹಿತರನ್ನ, ನಮ್ಮ ತಂಡವನ್ನ ನಾವು ನಿಲ್ಸಿದೀವಿ. ಅವ್ರಿಗೆ ಆಶೀರ್ವಾದ ಮಾಡಿ ನಮ್ಮ ತಂಡವನ್ನ ನೀವು ಗೆಲ್ಸ್ಕೊಡ್ಬೇಕು ಅಂತ ನಾನು ನನ್ನ ಪಾಂಡವಪುರ ತಾಲೂಕಿನ 342 ಮತದಾರರನ್ನ ಉಳಿಸಿದಾರಲ್ಲ, ಆ ಮತದಾರರ ಬಂಧುಗಳಲ್ಲಿ ನಾನು ವಿನಂತಿಯನ್ನ ಮಾಡ್ಕೊತೀನಿ. ಭಗವಂತನ ಸನ್ನಿಧಾನದಲ್ಲಿ ಇಲ್ಲಿ ನಾನು ಹೇಳಿರ್ತಕ್ಕಂಥ ಅಷ್ಟೂ ವಿಷಯಗಳು ಕೂಡ ಸತ್ಯಕ್ಕೆ ಕೂಡ ಒತ್ತರವಾಗಿದೆ. ಅವ್ರೇನಾದ್ರೂ ಸತ್ಯಕ್ಕೆ ಇದು ದೂರ ಅಂತ ಅನ್ನೋದಾದ್ರೆ ಅವರ ಪ್ರೆಸ್ ಮೀಟ್ ಎಲ್ಲಿರ್ಬೇಕು? ನಾನು ಮಾಡಿರ್ತಕ್ಕಂತಹ, ಈಗ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಅವ್ರಿಗೆ ಸತ್ಯಕ್ಕೆ ದೂರ ಅಂತ ಏನಾದ್ರು ಅನ್ಸಿದ್ರೆ ಇದೇ ಜಾಗ ಆಗ್ಬೋದು ಅಥವಾ ಇನ್ನೊಂದು ದೇವಸ್ಥಾನದ ಜಾಗ ಆಗ್ಬೋದು, ಅಲ್ಲಿ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ಅವ್ರು ಏನ್ ಮಾಡ್ಬೇಕು, ಇದಕ್ಕೆ ಸಾಕ್ಷೀಕರಿಸಿ ಭಗವಂತನ ಸನ್ನಿಧಾನದಲ್ಲಿ ಅವರು ವಿಷಯವನ್ನ ತಿಳಿಸ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನ ಮಾಡ್ಬೇಕಾಯ್ತು.